ನಮ್ಮನೆ ಹತ್ರ ಬೆಳಿಗ್ಗೆನೆ ಇವತ್ತು ಪೊಲೀಸ್ ಜೀಪ್ ಬಂದಿತ್ತು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಹಾಗೆ ಮೇಲ್ಗಡೆ ರೋಡಲ್ಲಿ ನಡ್ಕೊಂಡು ಹೋದಾಗ ಪೊಲೀಸ್ನವ್ರು ಹೋಗ್ತಾ ಇದ್ರು. ಏನು ಅಂತ ಗೊತ್ತಾಗ್ದಲೆ ನಾನು ಹೋದೆ. ನಿನ್ನ ನೈಟ್ ಫುಲ್ ಜಗಳ ಆಗಿ ಅಕ್ಕಪಕ್ಕದವ್ರನ್ನ ಮಲ್ಗಕ್ ಬಿಟ್ಟಿಲ್ಲ ಅಂತ ಪಕ್ಕದಲ್ಲಿ ಒಬ್ರು ಕಂಪ್ಲೇಂಟ್ ಕೊಟ್ಟಿದ್ರು, ಹಿಂಗ್ ಜಗಳ ಆಗ್ತಿದೆ ಅಂತ. ಹಾಗೆ ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ನಾನು ಬಂದಿದ್ದೆ ಅಂಗಡಿ ಹತ್ರ. ನಮ್ಮ ಅಂಗಡಿಲಿ ಸ್ವೀಟ್ಸ್ ಐಟಮ್ಸ್ ಎಲ್ಲ ಖಾಲಿ ಆಗಿತ್ತು. ಸೊ ಹಾಗಾಗಿ ನಾನು ಸ್ವೀಟ್ಸ್ ಐಟಮ್ ಎಲ್ಲ ಬೈ ಮಾಡಿದೆ. ಕಸ್ಟಮರ್ಸ್ ಕೂಡ ಬಂದಿದ್ರು. ನಾನು ಅವ್ರನ್ನ ಹಾಗೆ ಮಾತಾಡ್ಸ್ಕೊಂಡು ಅಲ್ಲಿಂದ ಹಾಗೆ ಮುಂದೆ ಬಂದಾಗ ನಮ್ಮ ಹುಡುಗ ಹಾಗೆ ಗಾಡಿ ಕೂರಿಸ್ಬಿಟ್ಟಿದ್ದ. ಗಾಡಿ ಸ್ವಲ್ಪ ಲೋಡ್ ಇದ್ರಿಂದ ಇಳಿಯಕ್ಕೆ ಸ್ವಲ್ಪ ಕಷ್ಟ ಆಗಿತ್ತು. ನಮ್ಮ ಪುಣ್ಯಕ್ಕೆ ಕರೆಕ್ಟ್ ಟೈಮಿಗೆ ಟ್ರಾಕ್ಟರ್ ಸಿಕ್ತು. ಟ್ರಾಕ್ಟರ್ ಎಳ್ಸಿದ್ವಿ. ಅಲ್ಲಿಂದ ನಾನು ಹೊರಟೋಗಿದ್ದೆ. ಫ್ಯಾಮಿಲಿ ಒಬ್ರು ಡೆತ್ ಆಗಿದ್ರು ಅಂತ ಅಲ್ಲಿಗೆ ಹೋಗಿದ್ದೆ. ಬಾಡಿನ ಉಣಕ್ಕೆ ಗುಂಡಿ ತೆಗಿತಾ ಇದ್ರು. ಗುಂಡಿಲಂತೂ ತುಂಬಾನೇ ದೊಡ್ಡ ಕಲ್ ಸಿಕ್ಬಿಡ್ತು. ಗುಂಡಿ ತೆಗಿಯೋರಂತೂ ತುಂಬಾನೇ ಸ್ಟ್ರಗಲ್ ಮಾಡ್ತಾ ಇದ್ರು. ಫೈನಲಿ ನಾನು ಅಲ್ಲಿದ್ದ ಕಾರ್ಯ ಎಲ್ಲ ಮುಗಿಸ್ಕೊಂಡು ನಾನು ಹೊರಟಿದ್ದೆ ಬೇಲೂರಿಗೆ. ಬರ್ತಿದ್ದಂಗೆ ಕಡ್ಲೆಕಾಯಿ ನೋಡಿದೆ. ಕಡ್ಲೆಕಾಯಿ ನೋಡಿ ತುಂಬಾನೇ ಆಸೆ ಆಯ್ತು. ತುಂಬಾ ದಿನ ಆಯ್ತು ತಿಂದು. ಅಲ್ಲಿಂದ ಕಡ್ಲೆಕಾಯಿ ಎಲ್ಲ ಪಾರ್ಸಲ್ ಮಾಡ್ಕೊಂಡು ನಮ್ಮ ಸ್ಕೂಟಿ ಎತ್ಕೊಂಡು ನಾನು ಬಂದಿದ್ದೆ ಪೆಟ್ ಶಾಪಿಗೆ. ಪೆಟ್ ಶಾಪ್ ಅಲ್ಲಿ ನಮ್ಮ ನಾಯಿಗೆ ಐಟಮ್ ಏನೇನೆಲ್ಲ ಬೇಕು ಅಂತೆಲ್ಲ ತಗೊಂಡು, ಬಾಡಿ ಸ್ವಲ್ಪ ಹೀಟ್ ಆಗಿತ್ತು ಅಂತ ಎಳ್ನೀರೆಲ್ಲ ಕುಡ್ಕೊಂಡು ಅಲ್ಲಿಂದ ನಾನು ಬಂದಿದ್ದೆ ಮೆಡಿಕಲ್ ಶಾಪಿಗೆ. ಮೆಡಿಕಲ್ ಶಾಪ್ ಅಲ್ಲಿ ಸ್ವಲ್ಪ ಟ್ಯಾಬ್ಲೆಟ್ ಎಲ್ಲ ತಗೊಂಡು, ಟ್ಯಾಬ್ಲೆಟ್ ಎಲ್ಲ ಪಾರ್ಸಲ್ ತಗೊಂಡು ನಾನು ಬಂದಿದ್ದೆ ನಮ್ಮ ಸ್ಕೂಟಿ ಹತ್ರ. ಸ್ಕೂಟಿ ನೋಡಿದಾಗ ಫುಲ್ ಲೋಡ್ ಆಗಿತ್ತು ಸ್ಕೂಟಿ. ಹಾಗೆ ಫೈನಲಿ ಬೇಲೂರಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ನಮ್ಮ ಸ್ಕೂಟಿ ಎತ್ಕೊಂಡು ನಾನು ಹೊರಟಿದ್ದೆ ನಮ್ಮೂರ್ ಕಡೆ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.